ರಿಸೆಪ್ಷನ್ ಲಾಗ್ ಆಗಿರುತ್ತೆ ಇದು ಬೆಳಗ್ಗೆಯಿಂದ ಶುರು ಮಾಡ್ತಾ ಇದ್ದೀನಿ. ಬೆಳಗ್ಗೆ ಮಾಡ್ತಾ ಇದ್ದಾರೆ ಎಲ್ಲ ಫಂಕ್ಷನಲ್ಲಿ ಮೇನ್ ಮಾಡೋದೇ ಬೆಳಗ್ಗೆ ತಿಂಡಿ ಉಪ್ಪಿಟ್ಟು. ಭಾಳ ಜನ ಇರ್ತಾರಲ್ಲ ನೋಡಿ ಈ ಸಾಸಿವೆ ಕ್ಲೀನ್ ಮಾಡ್ತಾ ಇದ್ದಾನೆ. ಸಾಸಿವೆ ಎಲ್ಲ ಅದು ತಮಾಷೆ ಮಾಡ್ಕೊಂತ ಎಂತದ್ದು ಹೇಳ್ರಿ ಈಗ ಹೇಳ ಹೇಳು. ಫೈನಲ್ಲಿ ಉಪ್ಪಿಟ್ಟು ರೆಡಿ ಆಯಿತು. ಉಪ್ಪಿಟ್ಟು ಕುದೀತಾ ಅದೇ ನೋಡಿ, ಬಿಸಿ ಬಿಸಿ ಉಪ್ಪಿಟ್ಟು. ಆ ಉಪ್ಪಿಟ್ಟೆಲ್ಲ ತಿಂದು ನಾಷ್ಟ ಎಲ್ಲ ಆದಮೇಲೆ ರಿಸೆಪ್ಷನಿಗೆ ಊಟಕ್ಕೆ ಜನ ಬರ್ತಾರಲ್ಲ, ಊಟಕ್ಕೆಲ್ಲ ಅಡುಗೆ ತಯಾರಿ ಮಾಡ್ತಿದ್ದಾರೆ. ಇಲ್ಲಿ ಎಲ್ಲರೂ ಅಡುಗೆ ಏನು ಮಾಡೋದಪ್ಪ ಅಂತ ಚಿಂತೆ ಮಾಡ್ತಿದ್ದಾರೆ. ಮಕ್ಕಳು ತರಕಾರಿ ತಗೊಂಡು ಆಟ ಆಡ್ತಾ ಇದ್ದಾರೆ. ಆಮೇಲೆ ನಮ್ಮ ಅಕ್ಕ ಅಡುಗೆ ಶುರು ಮಾಡಿದ್ರು. ಇಲ್ಲಿ ನೋಡಿ ಒಂದು ಪಲ್ಯ ಕ್ಯಾಬೇಜ್ ಪಲ್ಯ ಮಾಡಿದ್ರು. ಕ್ಯಾಬೇಜ್ ಪಲ್ಯ ಆದಾದಮೇಲೆ ಮಿಕ್ಸಿಗೆ ಹಾಕ್ತಾ ಇದ್ದಾರೆ. ಇಲ್ಲಿ ಸಾಂಬಾರು ರೆಡಿ ಆಯಿತು. ಆಮೇಲೆ ನನ್ನ ತಮ್ಮ ಏನಂದರೆ ಪಲಾವು, ಗ್ರೀನ್ ಪಲಾವ್ ಮಾಡ್ತಾ ಇದ್ದಾನೆ ನೋಡಿ. ಎಲ್ಲ ತರಕಾರಿ ಹಾಕಿ ಬಟಾಣಿ ಹಾಕಿ ಪಲಾವ್ ಮಾಡ್ತಿದ್ದೆ ನನ್ನ ತಮ್ಮ. ಎಲ್ಲ ಲಾಗಲ್ಲೂ ಅವನು ಅಡುಗೆ ಮಾಡ್ತಾನೆ ಅಂತ ಹೇಳ್ತಾರೆ. ಮತ್ತು ಆಮೇಲೆ ಇನ್ನೊಂದು ಹಂಚಿ ಎಲ್ಲರದ್ದು ಅವ್ರವ್ರದ್ದೇ ಕಥೆ. ಆದರೆ ಇವನು ಈರುಳ್ಳಿ ಹೆಚ್ಚು ಕೂತಿದ್ದಾನೆ. ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ. ಆಮೇಲೆ ಇಲ್ಲಿ ನೋಡಿ ಅಕ್ಕ ತಮ್ಮ ಸೇರ್ಕೊಂಡು ಏನೋ ಮಾತುಕತೆ ಜೋರು ನಡೆಸ್ತಾ ಇದ್ದಾರೆ ಅಡುಗೆ ಮಾಡ್ಕೊಂತ. ಪಲಾವ್ ಆಯಿತು. ಪಲಾವ್ ಆದಮೇಲೆ ಹಿಟ್ಟು ಕಲಿಸ್ತಾ ಇದ್ದಾನೆ ಬಜೆ ಮಾಡೋಕ್ಕೆ. ಈರುಳ್ಳಿ ಬಜೆಗೆ ಹಿಟ್ಟು ಕಲಿಸ್ತಾ ಇದ್ದಾರೆ. ನೋಡಿ ವಿಡಿಯೋ ಮಾಡಬೇಡ ಹೇಳ್ತಾ ಇದ್ದಾನೆ. ಫೈನಲಿ ಎಲ್ಲ ಅಡುಗೆ ಆಯಿತು. ಇವಳು ಸ್ವೀಟ್ ಬಾಕ್ಸ್ ಇಟ್ಕೊಂಡು ನಿಂತಿದ್ದಾಳೆ ನೋಡಿ. ವಿಧ ವಿಧವಾದ ಅಡುಗೆ ಮಾಡಿದ್ದಾರೆ. ಅಡುಗೆ ಎಲ್ಲ ಆದಮೇಲೆ ದೂರಿಂದ ಬಂದು ನೆಂಟರು ಹೋಗ್ತಾ ಹೇಳ್ತಿದ್ರು. ಅದಕ್ಕೆ ಅವ್ರಿಗೆಲ್ಲ ಊಟ ಕೊಟ್ಟು ರಿಸೆಪ್ಷನ್ ಲಾಗ್ ಇಷ್ಟ ಆಗಿತ್ತು ನೋಡಿ. ಛೋಟಾ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.